ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಈ ಅವರೆಕಾಳು ಸೀಸನಲ್ಲಿ ಎಷ್ಟೊಂದು ವೆರೈಟಿ ರೆಸಿಪೀಸ್ಗಳನ್ನ ಮಾಡಿ ತೋರಿಸಿದ್ದೀನಿ. ನೀವು ಕಳೆದ ವಿಡಿಯೋಗಳಿಗೆ ಹೋಗಿ ನೋಡಿದ್ರೆ ನಿಮ್ಗೆ ಎಷ್ಟೊಂದು ವೆರೈಟಿ ಅವರೆಕಾಳು ಐಟಮ್ಸ್ಗಳೆಲ್ಲ ಸಿಗುತ್ತೆ. ಇವತ್ತು ಅದೇ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಸಾಗು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಚಪಾತಿ, ಪೂರಿ, ದೋಸೆ ಎಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನು. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅರ್ಧ ಕಪ್ಪಷ್ಟು ಅವರೆಕಾಳು, 2 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಈ ಥರ ಒಂದು ಆಲೂಗೆಡ್ಡೆನ 8 ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಏನು ಆಲೂಗೆಡ್ಡೆ ಮತ್ತು ಅವರೆಕಾಳು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಉಪ್ಪು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಮಗೆ ಅವರೆಕಾಳು ಆಲೂಗೆಡ್ಡೆ ಬೇಯೋಷ್ಟು ನೀರು ಹಾಕಿದ್ರೆ ಸಾಕು. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ಆಲೂಗೆಡ್ಡೆ ಮತ್ತು ಅವರೆಕಾಳನ್ನ ಸ್ವಲ್ಪ ಅರ್ಧಂಬರ್ಧ ಮ್ಯಾಶ್ ಮಾಡ್ಕೊಂಬಿಡೋಣ. ಆವಾಗ ಸಾಗು ಹೊಂದ್ಕೊಂಡಂಗಾಗತ್ತೆ. ತುಂಬ ಅವರೆಕಾಳನ್ನೆಲ್ಲ ತುಂಬ ಮ್ಯಾಶ್ ಮಾಡ್ಕೊಂಬಿಡ್ಬೇಡಿ, ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಒಂದು 2-3 ಸಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸುಮ್ಮನೆ ಹೊಂದ್ಕೊಂಡಂಗೆ ಆಗಬೇಕು. ಆಲೂಗೆಡ್ಡೆ ಹಾಕಿರೋದ್ರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ. ಇವಾಗ ಇದನ್ನ ಪಕ್ಕ ಎತ್ತಿಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ಒಂದು 5 ರಿಂದ 6 ಹಸಿಮೆಣಸಿನಕಾಯಿ ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು, ಬೆಳ್ಳುಳ್ಳಿ ಒಂದು 10 ಹೆಸಳು, ಶುಂಠಿ ಅರ್ಧ ಇಂಚು, ಇದನ್ನು ತರತರಿಯಾಗಿ ಹಾಗೆ ಪುಡಿ ಮಾಡ್ಕೊಳ್ಳೋಣ. ನೀರು ಹಾಕದೆ ಹಾಗೆ ಒಂದು 3-4 ಸಲ ಪಲ್ಸ್ ಮಾಡಿದ್ದಕ್ಕೆ ನೋಡಿ ಈ ಥರ ತರತರಿಯಾಗಿದೆ. ಇವಾಗ ಒಗ್ಗರಣೆ ಹಾಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋವಂಥ ಪಾತ್ರೆಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್. ಸಾಸಿವೆ ಜೀರಿಗೆ 2 ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ನಮ್ಮದು ಸಾಗು ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಒಳ್ಳೆ ಘಮ ಬರ್ತಾ ಇದೆ, ಲೈಟಾಗಿ ಸಾಫ್ಟಾಗಿ ಕೂಡ ಆಗಿದೆ. ಇವಾಗ ರುಬ್ಬಿರೋ ಅಂಥ ಮಿಶ್ರಣ ಹಾಕ್ಕೊಳ್ತೀನಿ. ಈ ರುಬ್ಬಿರೋ ಅಂಥ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗಬೇಕು, ಆವಾಗಲೇ ರುಚಿ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಧನಿಯಾ ಪುಡಿ, ಹುರಿದು ಪುಡಿ ಮಾಡಿರೋ ಅಂಥ ಧನಿಯಾ, 1/4 ಟೀ ಸ್ಪೂನ್ ಗರಂ ಮಸಾಲ, ಇದೆಲ್ಲ ಹಾಕಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೆ ಹಾಗೆ ಇವಾಗ ನಾವು ಬೇಯಿಸಿಟ್ಕೊಂಡಿರೋಂಥ ಮಿಶ್ರಣನ ಹಾಕೊಂಬಿಡೋಣ. ಏನು ಆಲೂಗೆಡ್ಡೆ ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಉಳಿದಿರೋವಂಥ ಮಿಶ್ರಣ ಕೂಡ ಹಾಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಹೇಗಿರಬೇಕು ಅಂದರೆ ಸಾಗು ಹದದಲ್ಲಿರಬೇಕು. ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ರುಚಿ ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಹೈ ಫ್ಲೇಮಲ್ಲೇ ಕುದಿಸ್ಕೊಳ್ತೀನಿ. ಇವಾಗ ಕುದಿ ಬರೋಕ್ಕೆ ಶುರು ಆಗಿದೆ. ರುಚಿ ನೋಡಿದೆ ಒಂಚೂರು ಉಪ್ಪು ಕಮ್ಮಿ, ಇನ್ನೊಂದು 2-3 ಕಾಳು ಉಪ್ಪು ಹಾಕ್ತೀನಿ ಅಷ್ಟೇ, ಕಲ್ಲುಪ್ಪು. ಜೊತೆಗೆ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಸಾಗುನ 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಟೇಸ್ಟ್ ಅಂತ ಎಷ್ಟು ಸಖತ್ತಾಗಿದೆ ಗೊತ್ತಾ. ಅದು ಕುದಿತಾನೆ ಅದರ ರುಚಿ ಬೊಂಬಾಟಾಗಿರುತ್ತೆ. ಕೊನೆಯಲ್ಲಿ ಬೇಕಿದ್ರೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅದ್ರದ್ದು ಫ್ಲೇವರು ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಆಲೂಗೆಡ್ಡೆ ಅವರೆಕಾಳಿನ ಸಾಗು ರೆಡಿ ಆಯಿತು ನೋಡಿ. ಯಾವಾಗಲೂ ಒಂದೇ ಥರ ಆಲೂಗೆಡ್ಡೆ ಸಾಗು ಮಾಡ್ತೀರಾ ಅಲ್ವಾ? ಸ್ಪೆಷಲ್ಲಾಗಿ ಈ ಸೀಸನ್ ವೈಸ್ ಸಿಗೋವಂಥ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಮಾಡಿ. ಈ ಅವರೆಕಾಳು ಜಾಗದಲ್ಲಿ ನೀವು ಬೇಕಾದರೂ ಬಟಾಣಿ ಕೂಡ ಹಾಕಿ ಮಾಡ್ಕೋಬೋದು ಸಾಗುನ. ತುಂಬ ರುಚಿಯಾಗಿರುತ್ತೆ. ದೋಸೆ, ಪೂರಿ, ಚಪಾತಿ ಇದೆಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನು. ನಿಮ್ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.